ಮಾಲ್ಡೀವ್ಸಲ್ಲೂ ಕೂಡ ಬಿಕಿನಿ ಹಾಕೋಗಿಲ್ಲ. ಚಾಲು. ಇದು ಗಣೇಶ ಅಲ್ವಾ? ಇದು ಚೆನ್ನಾಗಿದೆ. ಟ್ರಾವೆಲ್ ಏಜೆನ್ಸಿ ಅವ್ರು ಬಂದಿದ್ರಲ್ಲ, ಹರ್ಷತ್ ಸರ್ ಅಂತ, ಅವರು ಇದಕ್ಕೆ ರಿಟರ್ನ್ ಹೋಗ್ಬಿಟ್ರು. ಸೊ ಇವಾಗ ನಾಳೆಯಿಂದ ಫೋಟೋಸ್ ವಿಡಿಯೋಸ್ ಎಲ್ಲ ನಾನೇ ಒಬ್ಬಳೇ. ನೀನು ಡಿಪ್ರೆಷನಲ್ಲಿ ಇದೆಯಾ ಅಂತ ಯಾರು ಕಮೆಂಟ್ ಮಾಡಿದ್ದಾರೆ ಅಂತ ಗೊತ್ತು, ಯಾರು ಮಾಡಿಸಿದ್ದಾರೆ ಅಂತ ಗೊತ್ತು. ಅಲ್ಲ, ಏರ್ಪೋರ್ಟಲ್ಲಿ ನೋಡಿದ್ರೆ 1 ಬ್ಯಾಗ್ ಇಟ್ಕೊಂಡಿದ್ಯಾ, ಇವಾಗ ರೂಮಲ್ಲಿ ನೋಡಿದ್ರೆ 2 ಬ್ಯಾಗ್ಸ್ ಇದೆ. ಮೋಸ್ಟ್ಲಿ ನಿನ್ನ ಬಾಯ್ ಫ್ರೆಂಡ್ ಇರ್ಬೋದೇನೋ ಅಂತ. ಅಯ್ಯೋ ಫಸ್ಟ್ ಟೈಮ್ ನಾನು ಮಾಲ್ಡೀವ್ಸ್ ಬಂದಾಗ ಈ ಲಾಕರ್ ಅಂತ ಹೇಳಕ್ಕೆ ಓವನ್ ಅಂತ ಅಂದ್ಬಿಟ್ಟಿದ್ನಲ್ಲ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಸೊ ಇನ್ನಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಸೊ ಇವತ್ತು ನಾನು ಈ ಒಂದು ಪ್ರಿಟ್ಟಿ ಆಗಿರೋ ಟಾಪ್ ಹಾಕಿದ್ದೀನಿ. ಬ್ಯಾಕ್ಲೆಸ್ ಸ್ವಲ್ಪ ಇದೆ. ಸೊ ಇದಕ್ಕೆ ಶಾರ್ಟ್ಸ್, ನಂತರ ಪ್ರೀತಿ ಐಡೋಳೇನು ನನಗೆ ಇಲ್ಲಿ ಕಾಲು ಸ್ವಲ್ಪ ಮಚ್ಚೆ ಆಗಿದೆ ಅಂತ ಹೇಳಿ. ಸೊ ಹಾಗಾಗಿ ಇಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ನನ್ನ ರೂಮ್ ಹೇಗಿದೆ ಅಂತ ನಿಮಗೆ ತೋರಿಸೋಣ ಅಂತ ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಅಲ್ಲ. ಇವಾಗ ತಾನೇ ವೀಡಿಯೋಸ್ ಮಾಡ್ತಾಯಿದ್ದೆ, ಅದಕ್ಕೆ ಟ್ರೈಪಾಡಲ್ಲಿ ಇಟ್ಕೊಂಡಿದ್ದೀನಿ. ಸೊ ನನ್ನ ರೂಮ್ ಹೇಗಿದೆ ನೋಡೋಕೆ ರೆಡಿನಾ? ಓಕೆ, ಇದು ಡೋರಿಂದ ಆಚೆ ಒಂದು ಮಿರರ್ ಇದೆ. ಹಾಯ್, ಇದು ನನ್ನ ರೂಮ್ ಎಂಟ್ರಿ ಆಗಿದ್ದ ಕೂಡಲೇ ನಿಮಗೆ ರೈಟಲ್ಲಿ ಒಂದು ಮಿರರ್ ಇದೆ ರೆಡಿ ಆಗೋಕ್ಕೆ. ಆ್ಯಂಡ್ ಇಲ್ಲಿ ನಾನು ಬ್ಯಾಗ್ ಇಟ್ಕೊಂಡಿದ್ದೀನಿ, ಶೂಸ್ ಎಲ್ಲ ತೆಗೆದಿಟ್ಟಿದ್ದೀನಿ. ಒಂದು ಬ್ಯಾಗ್, ಬ್ರೀಫ್ ಕೇಸ್. ಓಕೆ, ಸೊ ಬಾಗಿಲಿಂದ ಎಂಟ್ರಿ ಆದ ಕೂಡಲೇ ಈ ಸೈಡಲ್ಲಿ ನಿಮಗೆ ಮಿರರ್ ಇದೆ, ಈ ಸೈಡಲ್ಲಿ ಅದೇ ಬ್ರೀಫ್ ಕೇಸ್ ಇಟ್ಕೊಳ್ಳೋಕ್ಕೆ ಅಂತ ಜಾಗ ಇದೆ. ಆ್ಯಂಡ್ ಈ ಕಡೆ ಬಂದರೆ ವಾಶ್ರೂಮ್. ಹೋ ಅರೇನಾ ಹೋಟೆಲ್ಸ್ ಅಂತ ಬರೆದಿದೆ. ಸಿ, ಡ್ರೈಯರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹ್ಯಾಂಡ್ ವಾಶ್, ಲೋಷನ್, ಇಷ್ಟು. ನಂತರ ಇಲ್ಲಿ ನಾನು ನೆನ್ನೆ ಹಾಕೊಂಡು ಬಂದಿರೋ ಬಟ್ಟೆ ತೆಗೆದಿಟ್ಟಿದ್ದೀನಿ. ಇಲ್ಲಿ ಏನೂ ಇಲ್ಲ ಗೈಸ್. ಇದು ಶವರ್ ನೋಡಲ್ಲಿ ನಂದು ಪೂಮಾ ಸ್ಲಿಪ್ಪರ್ ಹೆಂಗಿಟ್ಟಿದ್ದೀನಿ ನಂದು ಶಾಂಪೂ, ಕಂಡೀಷ್ನರ್ ಮತ್ತು ಸೆಟಫಿಲ್ ಇದು ಕ್ಲೆನ್ಸರ್. ಇದು ಬಟ್ಟೆ ನಾನು ಅದು ಇದು ಮಾಡಿದ್ದೆ, ಹಾಕೋ ಬಂದಿರೋದು. ಸೊ ಇಷ್ಟು ವಾಶ್ರೂಮ್ ಚೆನ್ನಾಗಿದೆ ಅಲ್ಲ? ಎಸ್, ವಾಶ್ರೂಮ್ ಆಪೋಸಿಟ್ ಏನಿದೆ ಅಂದರೆ ನೋಡಿ, ಇಲ್ಲೊಂದು ಶಾಕೆಟ್ ಇದೆ. ನಾನು ಇಲ್ಲಿ ಡೈಸನೆಲ್ಲ ಇಟ್ಕೊಂಡಿದ್ದೀನಿ, ಸ್ಟ್ರೈಟ್ನಿಂಗ್ ಮಾಡೇ ಇಲ್ಲ, ಕರ್ಲ್ ಮಾಡಿಲ್ಲ, ಯಾಕೆಂದರೆ ನಂದು ಆಲ್ರೆಡಿ ಇದಿದೆಯಲ್ಲ ಅದಕ್ಕೆ. ಮತ್ತು ಇದೊಂದು ಇದು ಇದೆ. ಸೊ ಇಲ್ಲಿಂದ ಬಂದರೆ ಇಲ್ಲಿ ಬೆಡ್ ಇದೆ. ಆ್ಯಕ್ಚುಲಿ ನೆನೆ ಎಷ್ಟು ಚೆನ್ನಾಗಿ ಇದು ಮಾಡಿದ್ರು ಗೊತ್ತಾ? ಏನಪ್ಪ ಅದು ಎಂಟ್ರಿ ಆಗ್ತಿದ್ವಲ್ಲ, ಅದೇನೋ ಅರೇನಾ ಹೋಟೆಲ್ ಅಂತ ಹಾಕಿ ವೆಲ್ಕಮ್ ಟು ಅರೇನಾ ಹೋಟೆಲ್ ಅಂತ ಎಲ್ಲ ಬರೆದು ಸಖತ್ತಾಗಿತ್ತು. ಆ ವಿಡಿಯೋನ ನಾನು ಆ್ಯಡ್ ಮಾಡ್ತೀನಿ, ನೀವು ನೋಡ್ಕೊಬೋದು. ಓಕೆನಾ ಗೈಸ್? ನಾನು ಈ ರೂಮಿಗೆ ಬಂದಾಗ ಈ ಥರ ಇತ್ತು ನೋಡಿ, ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ವೆಲ್ಕಮ್ ಟು ಅರೇನಾ ಅಂತ ಇದೆ. ಆ್ಯಂಡ್ ಇದು ಕೂಡ ಕೊಟ್ಟಿದ್ರು. ಸಿ, ಶಾಂಭವಿ ಹೇಳಿದ್ದೀನಿ, ಸೋನು ಶ್ರೀನಿವಾಸ್ ಗೌಡ ಅಂತ ಹೇಳಿ. ಸೊ ನಂದು ಪಾಸ್ಪೋರ್ಟಲ್ಲಿ ಇತ್ತಲ್ಲ, ಅದನ್ನು ಹಾಕ್ಬಿಟ್ಟಿದ್ದಾರೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನಂದು ಶಾಂಭವಿ ಶ್ರೀನಿವಾಸ್ ಗೌಡ ಅಂತಲೂ ಇದೆಯಲ್ಲ. ಸಿ, ಇಷ್ಟು. ನಾಳೆಗೆ ನನಗೆ ಇದೆಲ್ಲ ಇದೆ, ಹೋಗಬೇಕು, ರೆಡಿ ಆಗಬೇಕು. ಬಟ್ ನಿಜವಾಗ್ಲೂ ನನಗಿದು ಬಂದ ತಕ್ಷಣ ನೋಡಿ ತುಂಬ ಖುಷಿ ಆಯಿತು ಗೈಸ್. ಇದು ಗಣೇಶ ಅಲ್ವಾ? ಇದು ಚೆನ್ನಾಗಿದೆ. ಎಸ್, ಸದ್ಯಕ್ಕೆ ಇವಾಗ ಹಿಂಗೆ ಇಟ್ಕೊಂಡಿದ್ದೀನಿ ಅಲ್ಲ.
ಫೋರ್ ಪಿಲೋಸ್ ಇದೆ, ಬಟ್ 3 ಯೂಸ್ ಮಾಡಿಲ್ಲ, ಒಂದೇ ಯೂಸ್ ಮಾಡಿರೋದು. ಇದು ಇವಾಗಿರೋ ಬೆಡ್, ಪ್ರೆಸೆಂಟ್ ಬೆಡ್. ಫಸ್ಟ್ ಹೆಂಗಿತ್ತು ಅಂತ ಹೇಳ್ತೀನಿ. ಇಲ್ಲಿ ಒಂದು ಲ್ಯಾಂಡ್ಲೈನ್ ಇದೆ, ಬೇಕಿದ್ರೆ ಯೂಸ್ ಮಾಡ್ಕೊಬೋದು. ಸಿ, ಆ್ಯಂಡ್ ನಂಗೆ ಈ ಪ್ಯಾಟ್ರನ್ ಇಷ್ಟ ಆಯಿತು ಗೊತ್ತಾ. ಈ ಬೆಡ್ ಆಪೋಸಿಟಲ್ಲೇ ಟಿ ವಿ ಇದೆ, ನಾನಂತೂ ಯೂಸೇ ಮಾಡಿಲ್ಲ. ಏನೇನೋ ಇಟ್ಟಿದ್ದಾರೆ, ಮತ್ತು ಅಲ್ಲಿ ಟಿಶ್ಯೂ ಇದೆ, ಮೆನ್ಯೂ ಇದೆ, ನಾನು ಬ್ಯಾಗ್ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿಗೆ ಬಂದರೆ ಸಿ, ಆಲ್ರೆಡಿ ನಾನಂತೂ ಹೆವಿ ನೀರು ಕುಡಿತೀನಿ ಗೊತ್ತಲ್ಲ ನಿಮಗೆ. ಇಲ್ಲೇನಾದ್ರು ಇಟ್ಕೊಬೋದು, ಬಟ್ ನಾನೇನು ಇಟ್ಕೊಂಡಿಲ್ಲ. ಇದು ಶುಗರ್, ಒಂದು ಸೆಕೆಂಡ್, ಶುಗರ್ ಮತ್ತು ಗ್ರೀನ್ ಬ್ಯಾಗ್. ಇದು ನೆಸ್ಕೆಫೆ ಕಾಫಿ ಪೌಡರ್, ಇದು ಕಾಫಿ ಮಿಲ್ಕ್ ಪೌಡರ್, ಅದಷ್ಟಿದೆ ಅಲ್ಲಿ. ಇಷ್ಟು ಇಲ್ಲಿ ತೆಗೆದ್ರೆ ಗೈಸ್, ನೆನಪಿದ್ಯಾ ಫಸ್ಟ್ ಟೈಮ್ ನಾನು ಮಾಲ್ಡೀವ್ಸ್ ಬಂದಾಗ ಈ ಲಾಕರ್ ಅಂತ ಹೇಳೋಕ್ಕೆ ಓವನ್ ಅಂತ ಅಂದ್ಬಿಟ್ಟಿದ್ನಲ್ಲ. ನೆಕ್ಸ್ಟ್ ಇಲ್ಲಿ ಬಂದರೆ ಫ್ರಿಡ್ಜಲ್ಲಿ ಏನೂ ಇಲ್ಲ ಗೈಸ್, ಸೂಸೈಡ್. ಇಷ್ಟು ಇಲ್ಲಿ ಓಪನ್ ಮಾಡಿದ್ರೆ ಇಲ್ಲಿ ರೂಮಲ್ಲಿ ಹಾಕೊಳ್ಳೋಕ್ಕೆ ಅಂತ ಸ್ಲಿಪ್ಪರ್ ಇದೆ, ನಾನು ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ಮತ್ತು ಅಂಬ್ರೆಲಾ ಕೂಡ ಇಟ್ಕೊಂಡಿದ್ದಾರೆ, ಯಾಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಮತ್ತು ಇದೊಂದು ಬ್ಯಾಗ್ ನಂದು, ಮತ್ತು ಇಲ್ಲೊಂದು ಚೇರ್ ಇದೆ. ಇಷ್ಟು ನಾನು ಬಂದಾಗ ನಿನ್ನೆ ಹಿಂಗಾಗಿತ್ತಿದು, ಫುಲ್ ಕವರ್ ಆಗಿಬಿಟ್ಟಿತ್ತು. ಹಿಂಗಿತ್ತು ಗೈಸ್, ಹಿಂಗಿತ್ತು. ಹಿಂಗೆ ಓಪನ್ ಮಾಡಿದೆ ನೋಡಿ, ಹೆಂಗೆ ಕಾಣಿಸ್ತಿದೆ ನೋಡಿ. ನಾನು ಆವಾಗಲೇ ಹಾಕೊಬಂದಿರೋ ಡ್ರೆಸ್ನ ಇಲ್ಲಿಟ್ಟಿದ್ದೀನಿ. ಈ ಥರ ಬಾಲ್ಕನಿ ಇದೆ. ಸಿ, ಫಸ್ಟ್ ಬಾಲ್ಕನಿ. ನಾನು ಇಲ್ಲಿ ಬರೋಕ್ಕೂ ಆಗಲ್ಲ, ಯಾಕೆಂದರೆ ಫುಲ್ಲು ತೇವಾಗ್ಬಿಟ್ಟಿದೆ. ಸೊ ಗಾಯ್ಸ್ ನೋಡಿ, ನನ್ನ ಬಾಲ್ಕನಿ ವ್ಯೂ ನೋಡಿ. ಓ ಮಾಗೂ ಟೂರುಲಾ ಪಾಪ. ಸೊ ನೋಡಿ, ನನ್ನ ಬಾಲ್ಕನಿ ವ್ಯೂ ಎಷ್ಟು ಚಂದ ಉಂಟಲ್ಲ ಮರೆ. ನನಗೇನು ಗೊತ್ತಿಲ್ಲ, ಮಂಗಳೂರು ಭಾಷೆ ಕಲಿಬೇಕಂತ ಆಸೆ ಆಗ್ತಾ ಇದೆ, ಕಲಿಯೋಣ, ಟೈಮ್ ತುಂಬ ಇದೆ. ಸೊ ಈ ಥರ ನನ್ನ ರೂಮ್ ವ್ಯೂ ಚೆನ್ನಾಗಿದೆಯಾ? ಅಂದರೆ ಈ ಥರ ಒಂದು ಜೀವನ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಗೈಸ್. ಎದ್ದ ತಕ್ಷಣ ವ್ಯೂ ನೋಡೋದೇ ಒಂದು ಖುಷಿ. ಬೇಜಾರಾದಾಗ ಬೀಚ್ಗೆ ಹೋಗ್ಬೋದು, ಏನು ಮಾಡೋಕ್ಕಾಗಲ್ಲ. ಇಷ್ಟು. ಆ್ಯಂಡ್ ನಿನ್ನೆ ಒಬ್ಬ ಕಾಮೆಂಟ್ ಹಾಕಿದ್ದ ನನಗೆ ಬ್ಲಾಗಲ್ಲಿ, ಏನಂತ ಗೊತ್ತಾ, ಅಲ್ಲ ಏರ್ಪೋರ್ಟಲ್ಲಿ ನೋಡಿದ್ರೆ 1 ಬ್ಯಾಗ್ ಇಟ್ಕೊಂಡಿದ್ಯಾ, ಇವಾಗ ರೂಮಲ್ಲಿ ನೋಡಿದ್ರೆ 2 ಬ್ಯಾಗ್ಸ್ ಇದೆ, ಮೋಸ್ಟ್ಲಿ ನಿನ್ನ ಬಾಯ್ ಫ್ರೆಂಡ್ ಇರ್ಬೋದೇನೋ ಅಂತ. ಅಯ್ಯೋ ದಡ್ಡ ನನ್ನ ಮಗನೇ. ಆ್ಯಕ್ಚುಲಿ ಔಟ್ ಆಫ್ ಕಂಟ್ರಿ ಬಂದರೆ ಹುಡುಗಿರು ಆಲ್ಮೋಸ್ಟ್ 2 ಬ್ಯಾಗ್ನೇ ಕ್ಯಾರಿ ಮಾಡೋದು. ಈ ಬ್ಯಾಗ್ ಬಂದ್ಬಿಟ್ಟು 20 kg ಸಮಥಿಂಗ್ ಇತ್ತು. ಸೊ ಹಾಗಾಗಿ ಆ ಒಂದು ಬ್ಯಾಗ್ನ ನೀನು ಕ್ಯಾಬಿನಲ್ಲಿ ತೊಗೊಂಡೋಗೋಕ್ಕೆ ಬಿಡಲ್ಲ, ಯಾಕೆ ಅಂದರೆ 7 kg ಅಷ್ಟೇ ತೊಗೊಂಡು ಹೋಗೋಕ್ಕಾಗೋದು, 20 kg ಇರೋದನ್ನ ತೊಗೊಂಡು ಹೋಗೋಕ್ಕಾಗಲ್ಲ. ಸೊ ಇದು 7 kg ಇದೆ, ಅದಕ್ಕೆ ನಾನು ಕ್ಯಾಬಿನಲ್ಲಿ ಕ್ಯಾರಿ ಮಾಡಿದೆ. ಅರ್ಥ ಆಯ್ತಾ? ಕ್ಲಾರಿಟಿ ಸಿಗ್ತಾ? ಸುಮ್ಮನೆ ಏನೋ ಒಂದು ಮಾತಾಡಬೇಕು ಅಂತ ಮಾತಾಡ್ತಾರಪ್ಪ, ಅದು ಏನಂತಾನೆ ಗೊತ್ತಿಲ್ಲ ಈ ಜನಗಳು. ಸೊ ಏನಿವೆ ಕಾಣ್ತಾಯಿದ್ದೀನಿ ಅಂತ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗಾಯ್ಸ್. ಹುರ್ಕೊಂಡು ದಯವಿಟ್ಟು ಕಮೆಂಟ್ ಮಾಡಬೇಡಿ, ನಾನೇನು ಬೇಜಾರಾಗಲ್ಲ ಗೈಸ್. ತುಂಬ ಹೊಟ್ಟೆ ಹಸಿತಾಯಿತು. ಸೊ ಇದು ಡೀಪ್ ಕಾಣಿಸ್ತಾನೆ ಇದೆ, ಏನು ಮಾಡೋಕ್ಕಾಗಲ್ಲ. ಇದು ಸ್ವಲ್ಪ ಬರ್ತ್ ಮಾರ್ಕ್ ಅಲ್ವಾ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡಿ, ಸುಮ್ಮನೆ ಬಾಯಿ ಬಂದಂಗೆ ಮಾತಾಡಿ. 1 ಸೆಕೆಂಡ್. ತುಂಬ ಹೊಟ್ಟೆ ಹಸಿತೈತಾ, ಆರ್ಡ್ರ್ ಮಾಡಿದೆ. ಇಷ್ಟಕ್ಕೇ ನಮ್ಮ ಇಂಡಿಯನ್ ಮನೇಲಿ ಇಷ್ಟು 1,300 rupees. See, this is chicken wings. ನನಗಂತೂ ತುಂಬ ಇಷ್ಟ ಚಿಕನ್, ಅದಕ್ಕೆ ಅಂದರೆ ಇದಕ್ಕಿಂತ ಜಾಸ್ತಿ ಫಿಶ್ ಇಷ್ಟ, ಬಟ್ ಇಲ್ಲಿ ಚಿಕನ್ ಚೆನ್ನಾಗಿರುತ್ತಲ್ಲ ಅಂತ ಹೇಳ್ಬಿಟ್ಟು ಫಿಶ್ಶು ತುಂಬ ಇಲ್ಲಿ ಇದೆ. ಫಿಶ್ಶು ನೆನ್ನೆ ನೈಟ್ ಒಂಚೂರು ಟ್ರೈ ಮಾಡಿದೆ ಗೈಸ್, ಬಟ್ ಒಂದು ಸ್ವಲ್ಪ ಅದು ಯಾಕೋ ನನಗೆ ಏನಪ್ಪ ಸ್ವೀಟ್ ಅನಿಸ್ತು, ಅದಕ್ಕೆ.
ನೈಸ್. ಇಷ್ಟೇ ಅಲ್ಲ, ಇನ್ನೂ ಸ್ವಲ್ಪ ಆರ್ಡ್ರ್ ಮಾಡಿದ್ದೀನಿ. ಇದು ಎಗ್ ಫ್ರೈಡ್ ರೈಸ್. ನನಗೇನೋ ಗೊತ್ತಿಲ್ಲ ಗೈಸ್, ನನಗೆ ಕೈಯಲ್ಲಿ ತಿಂದ್ರೇ ನೆಮ್ಮದಿ. ನಂಗೆ ಬೇರೆ ತಿಂದರೆ ಅಷ್ಟೇನು ಸ್ಪೂನೆಲ್ಲ ತಿಂದರೆ ನೆಮ್ಮದಿ ಅನ್ಸಲ್ಲಪ್ಪ. ಯಾರು ಹೆಂಗೆ ಬೇಕಾದ್ರೂ ಅಂದ್ಕೊಳ್ಳಿ. ಆಮ್ಲೆಟ್ ನೋಡಿ ಗೈಸ್, ಇದು ಆಮ್ಲೆಟ್ ಎಗ್ ಫ್ರೈಡ್ ರೈಸ್ ಹೇಳಿದ್ದೆ, ಇದು ಅದು ನನ್ನ ಮುಂದೆ ಬೀಚ್ ಕುತ್ಕೊಂಡು ತಿಂತಾ ಇದ್ರೆ ಹೆಂಗಿರೋದಲ್ಲ ಫೀಲು. ಇದು ಟೇಸ್ಟ್ ಮಾಡಿ ನೋಡೋಣ. ಇದು ಎಲ್ಲಿ ಹೋದ್ರೂ ಇದ್ದೇ ಇರುತ್ತಲ್ಲ ಪಾಪಡ್. ಗೈಸ್ ಆ್ಯಕ್ಚುಲಿ ಚೆನ್ನಾಗಿದೆ ಗೈಸ್. ಓಕೆ, ತಿಂದು ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಬ್ಲಾಗಲ್ಲಿ ಇರ್ತೀನಿ. ಓಕೆ, ನಾನು ಟ್ರೈಪಾಡ್ ತೊಗೊಂಡು ಹೋಗ್ತಾ ಇದ್ದೀನಿ. ಪಾಪ ನಮ್ಮ ಏಜೆನ್ಸಿ ಅವರು ಎಲ್ಲೋ ಕೆಲಸ ಇದೆ ಅಂತ ಹೋಗಿದ್ದಾರೆ. ಕೆಳಗಡೆ ಏನಾದರೂ ವಿಡಿಯೋ ಮಾಡ್ಕೊಂಡು ಬರೋಣ ಅಂತೇಳಿ, ಬ್ಲಾಗಿಗೆ ಬೇಕಲ್ವಾ ಅದಕ್ಕೆ. ನೋಡಿ ಇದು ಹೋಟೆಲ್ ಎಷ್ಟು ಚೆನ್ನಾಗಿದೆ, ಮಸ್ತ್. ಈ ಹೋಟೆಲ್ ಏನಾದರೂ ನಾನು ರೂಮ್ ಟೂರ್ ಮಾಡ್ತೀನಲ್ಲ, ಹಾಗೆ ಹೋಟೆಲ್ ಟೂರ್ ಮಾಡ್ತೀನಿ ಅಂತ ಅಂದರೆ 2 ದಿನ ಬೇಕಾಗುತ್ತೆ ಗೈಸ್. ಸಖತ್ತಾಗಿದೆ. ಸೊ ಸ್ಲಿಪ್ಪರ್ ನೋಡಿ ಯಾವ್ದು ಹಾಕೊಂಡು ಹೋಗ್ತಿದ್ದೀನಿ, ರೂಮ್ ಸ್ಲಿಪ್ಪರ್ ಹಾಕೊಂಡು ಹೋಗ್ತಿದ್ದೀನಿ. ಯಾಕಂದರೆ ಸುಮ್ಮನೆ ಎಲ್ಲ ಗಲೀಜಾಗುತ್ತಲ್ಲ ಅದಕ್ಕೆ. ಇವಾಗ ನಾನು ಸ್ವಿಂಗ್ ಆಡ್ತೀನಿ, ಕಾಣಿಸ್ತಿದೆಯಲ್ಲ ಇದು. ಇಲ್ಲ ಅಲ್ಲಿ ಇನ್ನೊಂದಿದೆ ಅದು. ಫುಲ್ ತೇವಾಗ್ಬಿಟ್ಟಿದೆ, ಏನಪ್ಪ ಮಾಡೋದು? ನೋಡೋಣ ಏನಾಗುತ್ತೆ, ಹೇಳ್ತೀನಿ ಬನ್ನಿ. ನೋಡಿ ಏನು ಸಕ್ಕತ್ತಾಗಿದೆ ಮಾಲ್ಡೀವ್ಸು. ಫಿಶ್ ನೋಡಿ ಗಾಯ್ಸ್, ಫಿಶ್ ಸೊ ನೈಸು. ಇಲ್ಲಿ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಓಕೆ, ಇವಾಗ ನಾವು ಟ್ರೈಪಾಡ್ ತೊಗೊಂಡು ಎಲ್ಲಿಗೆ ಹೋಗೋಣ ಗೊತ್ತಾ? ಅಲ್ಲಿ ಇದೆ ತೋರಿಸ್ತೀನಿ ಬನ್ನಿ, ಅಲ್ಲಿಗೆ ಹೋಗೋಣ. ಓಕೆ, ಆ್ಯಕ್ಚುಲಿ ನಮ್ಮದು ಟ್ರಾವೆಲ್ ಏಜೆನ್ಸಿ ಅವ್ರು ಬಂದಿದ್ರಲ್ಲ, ಹರ್ಷತ್ ಸರ್ ಅಂತ, ಅವರು ರಿಟರ್ನ್ ಹೋಗ್ಬಿಟ್ರು. ಸೊ ಇವಾಗ ನಾಳೆಯಿಂದ ಫೋಟೋಸ್ ವಿಡಿಯೋಸ್ ಎಲ್ಲ ನಾನೇ ಒಬ್ಬಳೇ, ಯಾರಾದರೂ ಸಿಕ್ಕರೆ ಪ್ಲೀಸ್ ಒಂದು ಫೋಟೋ ತೆಗೀರಿ, ಪ್ಲೀಸ್ ಒಂದು ವಿಡಿಯೋ ತೆಗೀರಿ ಅಂತ ಕೇಳ್ಕೊಬೇಕು. ಏನು ಮಾಡೋದು ಗೊತ್ತಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲೆಲ್ಲ, ಸೊ ನೈಸ್ನಾ. ಈ ಡ್ರೆಸ್ಸಲ್ಲಿ ಫೋಟೋ ವಿಡಿಯೋ ತೊಗೋಬೇಕಿತ್ತು, ಬಟ್ ಯಾರೂ ತೊಗೊಳೋರು ಇಲ್ಲ. ಏನು ಮಾಡೋದು? ಅಪ್ಪ ಚೆನ್ನಾಗಿದೆ ಮಾಲ್ಡೀವ್ಸ್ ಕಂಡ್ರು. ಬಂದರು ತುಂಬ ಜನ ಕೇಳ್ತಾ ಇದ್ದೀರಾ ಪ್ಯಾಕೇಜ್ ಹೇಳಿ ಅಂತ. ಆ್ಯಕ್ಚುಲಿ ನಾನು ಬಂದಿರೋದು ಇದು ಜೋಹಾ ಟ್ರಾವೆಲ್ ಅವ್ರ ಪೇಜ್ ಕಡೆಯಿಂದ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಟ್ಯಾಗ್ ಮಾಡಿದ್ದೀನಿ, ನಿಮಗೆ ಸಿಗುತ್ತೆ ಅವ್ರದ್ದು ID. ಸೊ ಐ ಥಿಂಕ್ ಈ ಥರ ಚೆನ್ನಾಗಿರೋ ಹೋಟೆಲ್ ರೆಸಾರ್ಟ್ ಎಲ್ಲ ಬೇಕಂತ ಅಂದರೆ $1,00,000+ ಆಗ್ಬೋದೇನೋ, ನಂಗೆ ಗೊತ್ತಿಲ್ಲ. ಅಟೆನ್ಷನ್, ನೋ ಬಿಕಿನಿ. ಓಕೆ ಇಲ್ಲಿ ಅಲೋ ಇಲ್ಲ, ಏಕೆಂದರೆ ನಾನು ಅಲ್ಲಿದ್ದೆ ಗೊತ್ತಾ, ಆ ಕಡೆ ತೋರಿಸ್ದೆ ಗೊತ್ತಾ, ಇಲ್ಲಿ ಇದೆಯಲ್ಲ ಬ್ಲ್ಯಾಕ್ ಕಲರ್ದು, ಅಲ್ಲಿಂದ ಆ ಕಡೆಗೆ ಬಿಕಿನಿ ಹಾಕ್ಬೋದು. ಇಲ್ಲಿ ಬಿಕಿನಿ ಹಾಕೋ ಹೋಗಿಲ್ಲ, ಮಾಲ್ಡೀವ್ಸಲ್ಲೂ ಕೂಡ ಬಿಕಿನಿ ಹಾಕೋ ಹೋಗಿಲ್ಲ. ಚಾಲು, ತುಂಬ ಚೆನ್ನಾಗಿದೆ ಪ್ಲೇಸ್.
Sorry? Yeah. Sonu Srinivas Gowda. Srinivas Gowda. I'm from Bangalore. ಗೈಸ್ ಆ್ಯಕ್ಚುಲಿ ಒಂದು ವಿಷಯ ಹೇಳಬೇಕು. ಏನು ಗೊತ್ತಾ, ಯಾರೋ ಒಬ್ಬ ಕಮೆಂಟ್ ಮಾಡಿದ್ದ, ನೀನು ಏನು ಸಿಗರೇಟ್ ಹೌಸ್ಕೊತಿದ್ದೀನಿ ಅಂದ್ಕೊಂಬಿಡಿ. ಹೌದು, ಇದು ಟ್ರಿಪ್ಪಿಗೆ ಬಂದಾಗ ಅಷ್ಟೇ, ಓಕೆನಾ? ಅದೆತ್ತ ಹೌಸಿನ ಸಾಚ ಅಂತ ತೋರಿಸಲ್ಲ. ಏನು ಗೊತ್ತಾ ವಿಷಯ, ಯಾರೋ ಒಬ್ಬ ಕಮೆಂಟ್ ಮಾಡಿದ್ದ, ಏನಂತ ಅಂದರೆ, ಓ ನೀನಾ ಡಿಪ್ರೆಷನಲ್ಲಿರೋದು ಅಂತ, ಅಂದರೆ ಸರ್ಕ್ಯಾಸಿಸಮ್ ಆಗಿ ಇಷ್ಟು ಎಂಜಾಯ್ ಮಾಡ್ತಾ ಇದ್ದೀನಲ್ಲ, ಸೊ ಅದಕ್ಕೆ ನೀನು ಡಿಪ್ರೆಷನಲ್ಲಿ ಇದೆಯಾ ಅಂತ. ನೋ ಯಾರು ಕಮೆಂಟ್ ಮಾಡಿದ್ದಾರೆ ಅಂತಲೂ ಗೊತ್ತು, ಯಾರು ಮಾಡಿಸಿದ್ದಾರೆ ಅಂತಲೂ ಗೊತ್ತು. ನಾನಂತ ದರಿದ್ರ ನನ್ನ ಮಕ್ಳಿಗೆ ತಲೆನೇ ಕೆಡ್ಸ್ಕೊಳ್ಳಲ್ಲ. ಆ್ಯಕ್ಚುಲಿ ಅಲ್ಲಿ ಬೇಜಾರಾಗಿದೆ ಅಂತ ಹೇಳಿ ನಾನು ಇಲ್ಲಿಗೆ ಬಂದಿರೋದು. ಇಲ್ಲಿ ಬಂದು ನಾನು ಬೇಜಾರಲ್ಲಿ ಕೂತ್ಕೊಂಡ್ರೆ ಏನೂ ಯೂಸ್ ಇಲ್ಲ. ಸೊ ನನ್ನನ್ನೇ ನಂಬ್ಕೊಂಡು ನನ್ನ ಟ್ರಿಪ್ಪಿಗೆ ಫ್ರೀಯಾಗಿ ಟ್ರಾವೆಲ್ ಏಜೆನ್ಸಿಯವ್ರು ಕರ್ಕೊಬಂದಿದ್ದಾರೆ. ಸೊ ಅವ್ರಿಗೆ ನಾನು ಮೋಸ ಮಾಡ್ದಂಗೆ ಆಗುತ್ತೆ. ಎಲ್ಲಿ ಹೆಂಗಿರ್ತೀವಿ ಅಲ್ಲಿ ಹಂಗಿರಬೇಕು. ಸೊ ಇದಂತೂ ನಾನು ಹೇಳಬಲ್ಲೆ, ಮಾತಾಡೋರು ಮಾತಾಡ್ಕೊಳ್ಳಿ, ನಾನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಡಲ್ಲ. ಗೈಸ್ ನಿಮ್ಗೇನಾದರೂ ಈ ಬ್ಯೂಟಿಫುಲ್ ಆಗಿರೋ ಔಟ್ಫಿಟ್ ಲಿಂಕ್ ಬೇಕಂದರೆ ಹೇಳಿ, ನಾನು ನಿಮಗೆ ಕಳಿಸ್ಕೊಡ್ತೀನಿ. ಗೈಸ್ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೆಲ್ಲ ಎಷ್ಟು ರೀಲ್ಸ್ ಮಾಡ್ಬೋದು, ಎಷ್ಟು ಫೋಟೋ ತೊಗೋಬೋದು, ಯಾರಾದ್ರೂ ಜೊತೇಲಿದ್ರೆ ಮಾಡ್ಬೋದು. ಒಬ್ಬರೇ ಎಷ್ಟು ಫೋಟೋ ತೆಗಿತಾರೆ, ಎಷ್ಟು ವೀಡಿಯೋ ತೆಗೆದ್ರು ವೇಸ್ಟು. ಟ್ರೈ ಮಾಡ್ತೀನಿ ಫೋಟೋಸ್ ವೀಡಿಯೋಸ್ ತೆಗಿಯೋಕ್ಕೆ, ನೋಡೋಣ. ಓಕೆ ಕೈಸಲ್ಲಿ ಕಾಣ್ತಿದ್ದಾರಲ್ಲ, ಅಲ್ಲಿಗೆ ಹೋಗೋಣ ಇವಾಗ. ಬನ್ನಿ, ಇಲ್ಲಿ ನೋಡಿ, ನಿಮ್ಮ ಕಣ್ಣುಗಳನ್ನು ತಂಪು ಮಾಡಿಕೊಳ್ಳಿ. ಚೆನ್ನಾಗಿದೆ ಗೊತ್ತಾ, ಈಗ ಗೊತ್ತಾ ಸ್ಟಾರ್ ಥರ ಇದೆ. ಮೇಲಿಂದ ತೋರಿಸಿದ್ನಲ್ಲ ನನ್ನ ರೂಮಿಂದ, ಆ ಥರ ಇದು ನೋಡಿ. ಹೋ ಸುತ್ತಮುತ್ತ ವಾಟರ್. ಓಕೆ, ನಾನು ಇಲ್ಲಿ ಬರ್ತಾ ಇದ್ದೀನಿ. So nice. ವಿಡಿಯೋ ಮಾಡಿ 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 ನನ್ನ ಕೈ ಫುಲ್ ನೋವು ಬಂದ್ಬಿಟ್ಟಿದೆ ಗೈಸ್. ಇನ್ನೇನಪ್ಪ ಹೇಳೋದು, ನಾಳೆ ಶಾರ್ಕ್ ಬೇ ಇದೆ, ಮತ್ತು ಪ್ಯಾರಾಸೆಲ್ಲರ್ ಇದೆ, ಆಮೇಲೆ ಇನ್ನೇನೋ ಗೇಮ್ಸ್ ಎಲ್ಲ ಇದ್ದಾವೆ ಅಂತೆ. ಸೊ ನಾಳೆ ಮಾಡಬೇಕು. ಆಲ್ರೆಡಿ ಟೈಮು 4 o'clock, ಇಂಡಿಯನ್ ಟೈಮಿಂಗ್ 4 o'clock, ಮಾಲ್ದೀವ್ಸ್ ಟೈಮಿಂಗ್ಸ್ 3:30. ಗೈಸ್ ನಾನು ಬೆಳಿಗ್ಗೆ ಇದು ಮಾಡಿದ್ನಲ್ವಾ, ಗೇಮ್ ಆಡಿದ್ಯಾ ಅಲ್ವಾ, ಗೇಮ್ದೆಲ್ಲ ಅವರು ಇದು ಅದೇ ಜೆಟ್ ಕಾರ್, ಫನ್ ಟ್ಯೂಬ್ ಅದೆಲ್ಲದನ್ನು ಇದು ಡ್ರೋನ್ ಶಾಟ್ ವಿಡಿಯೋ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ಬಂದಿದ್ದೀನಿ ಇವಾಗ ಈಸ್ಕೊಳ್ಳೋಣ ಅಂತ ಹೇಳಿ. ವೆಯ್ಟ್ ಮಾಡಿ. ಎಸ್ ಈಸ್ಕೊಂಡು ಬಂದೆ. ಡ್ರೋನ್ ಶಾಟ್ ಅವರು ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಹಾಕೋ ಥರ ತೆಗ್ದಿದ್ದಾರೆ. ಆ್ಯಂಡ್ ಒಂದೇ ಒಂದು ಆರಿಜೆಂಟಲ್ ಇದೆ. ಸೊ ಅಪ್ಲೋಡ್ ಮಾಡ್ತೀನಿ, ನೋಡ್ಕೊಬೋದು ನೀವು. ಎಸ್ ಇನ್ನೇನಾದರೂ ಇದ್ದರೆ ಈ ಒಂದು ವ್ಲಾಗ್ಗೆ ಹ್ಯಾಡ್ ಮಾಡ್ತೀನಿ, ಇಲ್ಲ ಅಂತಂದರೆ ಇದನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್. ಅದೇ ಪ್ಯಾರಾಸೈಲಿಂಗ್ ಹೋಗೋಣ ಅಂದ್ಕೊಂಡ, ಮತ್ತೆ ಮಳೆ ಬರ್ತಿದೆ. ಇಲ್ಲಿ ನೋಡಿ, ಈ ಮಾಲ್ಡೀವ್ಸ್ನ ಹೇಗೆ ಅಂತ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ.